ಔದಾಸೀನ್ಯ ವಕ್ರರೇಖೆಯ ಸಿದ್ಧಾಂತ. ನಾವು ಹಿಂದಿನ ವಿಡಿಯೋದಲ್ಲಿ ಇಳಿಮುಖ ಸೀಮಾಂತ ತುಷ್ಟಗುಣ ನಿಯಮವನ್ನು ಡಿಸ್ಕಷನ್ ಮಾಡಿದ್ದೀವಿ. ಇದು ಅರ್ಥಶಾಸ್ತ್ರ ವಿಷಯದ 2ನೇ ಅಧ್ಯಾಯದ 3ನೇ ವಿಡಿಯೋ ಆಗಿರ್ತದೆ. ಸೊ ಇಲ್ಲಿ ನಾವು ಔದಾಸೀನ್ಯ ವಕ್ರರೇಖೆಯ ಸಿದ್ಧಾಂತವನ್ನು ತಿಳಿದುಕೊಳ್ಳೋಣ. ಸೊ ತುಷ್ಟಗುಣ ಸಿದ್ಧಾಂತ 2 ವಿಡಿಯೋದಲ್ಲಿ ಕಂಪ್ಲೀಟ್ ಆಯಿತು. ಈಗ ಔದಾಸೀನ್ಯ ವಕ್ರರೇಖೆ ಸಿದ್ಧಾಂತ ಅಂತೇಳಿ ನಾವು ನೋಡ್ತೀವಿ. ಔದಾಸೀನ್ಯ ವಕ್ರರೇಖೆ ಅಂತೇಳಿ ಅಂದಾಗ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸಾಮಾನ್ಯವಾಗಿ ಒಂದು ಎಕ್ಸಾಂಪಲ್ ಮೂಲಕ ನಾವು ಡಿಸ್ಕಷನ್ ಮಾಡೋಣ. ಅನುಭೋಗಿಯು ಸಾಮಾನ್ಯವಾಗಿ ತನ್ನ ಮುಂದೆ ಇರುವ ಸಂಯೋಜನೆಗಳಲ್ಲಿ ಒಂದು ಸರಕನ್ನು ಹೆಚ್ಚಿಗೆ ಪಡೆದರೆ ಇನ್ನೊಂದು ಸರಕನ್ನು ಕಡಿಮೆ ಪಡೆಯುತ್ತಾನೆ. ಏನ್ರಿ ಇದು ವಿಚಿತ್ರ ಅನ್ನಿಸ್ತಲ್ಲ ನಿಮಗೆ? ಓಕೆ ನೋಡ್ರಿ, ನೀವು ಅದಿರಿ ಸದ್ದ. ಸೊ ನೀವು ಅದಿರಿ, ನಿಮ್ಮ ಮೇಲೆ ಅದು ಪೂರ ನೀವು ಅದಿರಿ. ಸರ್ ನೀವೇನು ಮಾಡ್ತೀರಿ ಅಂದ್ರೆ 4 ರೊಟ್ಟಿಗಳನ್ನು ಊಟ ಮಾಡ್ತೀರಿ ಒಂದು ಟೈಮಿಗೆ ಏನು ಮಾಡ್ತೀರಿ ಅಂದ್ರೆ 4 ರೊಟ್ಟಿಗಳನ್ನು ಊಟ ಮಾಡ್ತೀರಿ. ಎಷ್ಟು? 4 ರೊಟ್ಟಿಗಳನ್ನ ಊಟ ಮಾಡ್ತೀರಿ. ಸೊ ಅದ್ರ ಬದಲಿ ಏನು ಮಾಡ್ತಾರಂದ್ರೆ ನಿಮಗೆ 2 ಚಪಾತಿ ತಿನ್ನಂದ್ರೆ ನೀವೇನು ಮಾಡ್ತೀರಿ? ರೊಟ್ಟಿನ ಹಾಕೊಳ್ತೀರಿ? ಇಲ್ಲ, ರೊಟ್ಟಿಯನ್ನು ಏನು ಮಾಡ್ತೀರಿ? 2ಕ್ಕೆ ಏನು ಮಾಡ್ತೀರಿ? ಇಳಿಕೆ ಮಾಡ್ತೀರಿ. ಇದೇ ಏನಂದ್ರೆ ಔದಾಸೀನ್ಯ ವಕ್ರರೇಖೆ ಅಂತೇಳಿ ಕರೀತಾರೆ. ಅದೇ ಹಂಗ್ರಿ ರೊಟ್ಟಿ ಚಪಾತಿ ಇದು ಅಂತೇಳಿ ಅಂದಾಗ ನೋಡ್ರಿ, ರೇಟ್ ಸಿಂಪಲ್ ಆಗಿ ಹೇಳ್ತೀನಿ. ಅನುಭವಿಯು ಸಾಮಾನ್ಯವಾಗಿ ತನ್ನ ಮುಂದೆ ಇರುವ ಸಂಯೋಜನೆಗಳಲ್ಲಿ ಒಂದು ಸರಕನ್ನು ಹೆಚ್ಚಿಗೆ ಪಡೆದರೆ, ಇಲ್ಲೇನು ಮಾಡಿದ್ರಿ ನೀವು? ಮತ್ತೊಂದು ಸರಕನ್ನು ಹೆಚ್ಚಿಗೆ ಪಡೆದರೆ ಇನ್ನೊಂದು ಸರಕನ್ನು ಏನು ಮಾಡಿದ್ರಿ ನೀವು? 4 ಇದ್ದಿದ್ದನ್ನು 2ಕ್ಕೆ ತೊಗೊಂಬಂದಿರಿ. ಹೆಚ್ಚಿಗೆ ಪಡೆದರೆ ಇನ್ನೊಂದು ಸರಕನ್ನು ಕಡಿಮೆ ಪಡೆಯುತ್ತಾನೆ. ಅಂದ್ರೆ ಯಾವುದೇ ಸಿಚುವೇಶನ್ದಾಗಿರಲಿ, ಯಾವುದಾದ್ರೂ ಒಂದು ಹೆಚ್ಚಿಗೆ ನೀವು ಬಳಸ್ಬೇಕಪ್ಪ ಅಂದ್ರೆ ಇನ್ನೊಂದು ವಸ್ತುವಿನ ಪ್ರಮಾಣ ಏನು ಮಾಡ್ಬೇಕಾಗ್ತಂದ್ರೆ ಕಡಿಮೆ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ, ವೆರಿ ಇಂಪಾರ್ಟೆಂಟ್, ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ 2 ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ್ಯ ವಕ್ರರೇಖೆ ಎನ್ನುವರು. ಇಲ್ಲಿ ನಾನು ಹೇಳಿದೆ, ನೀವು ಇವೆರಡೂ ಒಂದೇ ಪ್ರಮಾಣದ ತೃಪ್ತಿ ನೀಡ್ತಾವೆ. ನೀವು ಇವನು ಆದರೂ ಏನು ಮಾಡ್ಬೋದು? 4 ತಿನ್ಬೋದು. ಬೇಡ, ನಾವು 3 ರೊಟ್ಟಿ 1 ಚಪಾತಿ ತಿಂತೀನಂದ್ರೂ 4 ತಿನ್ಬೋದು. ಹೌದಾ? ಇಲ್ಲಾಂದ್ರೆ ನಾನೇನು ಮಾಡ್ತೀನಿ? 1 ರೊಟ್ಟಿ ತಿಂತೀನಿ 3 ಚಪಾತಿ ತಿನ್ನಂದ್ರೂ ತಿನ್ನಬಹುದು. ಹೌದಾ? 4 ರೊಟ್ಟಿನ ತಿನ್ಬೋದು, ಇಲ್ಲ 4 ಚಪಾತಿನ ತಿನ್ಬೋದು. ಈ ರೀತಿಯಾಗಿ ಒಂದೇ ಪ್ರಮಾಣದ ತೃಪ್ತಿ ನೀಡಬೇಕು. ಆ ವಸ್ತುಗಳೇನು ಮಾಡ್ಬೇಕಂದ್ರೆ ಒಂದೇ ಪ್ರಮಾಣದ ಸ್ಯಾಟಿಸ್ಫ್ಯಾಕ್ಷನನ್ನು ನೀಡಬೇಕು. ಆ 2 ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಏನು ಮಾಡ್ತಾನಂತ ಅಂದ್ರೆ ಆತ ಮಿಕ್ಸ್ ಮಾಡಿ ಪಡಿತಾನ. ಅದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಔದಾಸೀನ್ಯ ವಕ್ರರೇಖೆ ಅಂತೇಳಿ ಕರಿತೀವಿ. ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ 2 ಬೇರೆ ಬೇರೆ, ಹೌದಾ, 2 ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಏನಂತೇಳಿ ಕರಿತೀವಿ ಅಂದ್ರೆ ಔದಾಸೀನ್ಯ ವಕ್ರರೇಖೆ ಅಂತೇಳಿ ಕರಿತೀವಿ. ಔದಾಸೀನ್ಯ ವಕ್ರರೇಖೆ ಸಿದ್ಧಾಂತವನ್ನು ಒಂದು ಉದಾಹರಣೆ ಮೂಲಕ ನಾವೇನು ಮಾಡೋಣ ಅಂದ್ರೆ ತಿಳಿದುಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇದು ಮತ್ತೆ ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು, ಅಗಳಿದೆ ತೊಗೊಳ್ಳೋಣ ನಾವು ಸಂಯೋಜನೆ. ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ ಅಂದ್ರೆ ರೊಟ್ಟಿಯನ್ನು ತೊಗೊಳ್ಳೋಣ. ಇಲ್ಲಿ ಏನು ಮಾಡೋಣ ಅಂದ್ರೆ ಆಬ್ವಿಯಸ್ಲಿ ನೀವೇನು ತಿಂತೀರ ಅಂದ್ರೆ ಚಪಾತಿ ತಿಂತೀರ, ಅದನ್ನು ತೊಗೊಳ್ಳೋಣ. ಸಂಯೋಜನೆ ಎ ಒಳಗೆ, ಹೌದಾ, ಸಂಯೋಜನೆ ಎ ಒಳಗೆ ನೀವೇನು ಮಾಡ್ತೀರಂದ್ರೆ 5 ರೊಟ್ಟಿಗಳನ್ನು ತಿಂತೀರಿ ಅಂತೇಳಿ ಅಂದ್ಕೊಂಡಾಗ ಸಂಯೋಜನೆ ಎ ಒಳಗೆ ನೀವೇನು ಮಾಡ್ತೀರಿ? 4 ರೊಟ್ಟಿ ತಿಂದ್ರಿ ಅಂದ್ರೆ ಏನು ಮಾಡ್ತೀರಿ? ಚಪಾತಿ 1 ತಿಂತೀರಿ. ಅದೇ ರೀತಿ ಸಂಯೋಜನೆ ಬಿ ಒಳಗೆ 3 ರೊಟ್ಟಿಗಳನ್ನು ತಿಂದ್ರಿ ಅಂದ್ರೆ ಇವು 2 ತಿಂತೀರಿ. ಒಟ್ಟು 5 ಆಗ್ಬೇಕು ನಿಮಗೆ ಟೋಟಲ್. ಸಂಯೋಜನೆ ಸಿ ಒಳಗೆ ಇವುಗಳನ್ನು ನಾವೇನು ಮಾಡ್ತೀವಿ ಅಂದ್ರೆ 2 ತಿಂದೀವಿ ಅಂದ್ರೆ ಇದನ್ನು ನಾವೇನು ಮಾಡ್ತೀವಿ? 3 ತಿಂತೀವಿ. ಸಂಯೋಜನೆ ಡಿ ಒಳಗೆ ಇದನ್ನು 1ಕ್ಕೆ ಏರಿಸ್ತೇವೆ ಅಂದ್ರೆ ಇದನ್ನು 4ಕ್ಕೆ ಏರಿಸ್ತೀವಿ. ಈ ರೀತಿ ಏನಾಗ್ತಂದ್ರೆ ಸಂಯೋಜನೆಗಳು ಕ್ರಿಯೇಟ್ ಆಯಿತು. ಅದೇ ರೀತಿ ಇಲ್ಲಿ ನಾವು ಕೋಷ್ಟಕದ ಮೂಲಕ ಅಧ್ಯಯನ ಮಾಡ್ಬೇಕಂತೇಳಿ ಬಂದಾಗ ಬುಕ್ನಾಗ ಇದೆಯದ, ಇದನ್ನು ಬರೆದ್ರೆ ಚಂದ. ಸೊ ನಾವು 12 ಬಾಳೆಹಣ್ಣುಗಳನ್ನು ತಿಂದಾಗ 1 ಸೇಬು ಹಣ್ಣನ್ನು ತಿಂತೀವಿ. ಅದೇ ರೀತಿ ಬಾಳೆಹಣ್ಣಿನ ಪ್ರಮಾಣವನ್ನು 8ಕ್ಕೆ ಇಳಿಸ್ದೇವಂದ್ರೆ, ಬಾಳೆಹಣ್ಣಿನ ಪ್ರಮಾಣವನ್ನು ಕಡಿಮೆ ಮಾಡಿದೆವಂದ್ರೆ ಸೇಬು ಹಣ್ಣಿನ ಪ್ರಮಾಣ ಏನು ಮಾಡ್ತೀವಿ? ಹೆಚ್ಚಿಗೆ ಮಾಡ್ತೀವಿ. ಮತ್ತು ಬಾಳೆಹಣ್ಣಿನ ಪ್ರಮಾಣ ಮತ್ತೆ 5ರಷ್ಟು ಕಡಿಮೆ ಮಾಡಿದೆವಂದ್ರೆ ನಾವು ಮತ್ತೆ ಏನು ಮಾಡ್ತೀವಿ? ಸೇಬು ಹಣ್ಣಿನ ಪ್ರಮಾಣ ಹೆಚ್ಚಿಗೆ ಮಾಡ್ತೀವಿ. ಮತ್ತು ಬಾಳೆಹಣ್ಣಿನ ಪ್ರಮಾಣ 3 ಇಳಿಸಿದಾಗ ಅದ್ರ ಬಾಜುಗಿಂದ ಏನು ಮಾಡ್ತೀವಿ? ಜಾಸ್ತಿ ತಿಂತೀವಿ. ಇದು 2 ಇಳಿಸಿದಾಗ ಇದು 5ರಷ್ಟು ತಿಂತೀವಿ. ಇದನ್ನು ಕೋಷ್ಟಕ ಕರೆಕ್ಟೇ, ಇದನ್ನು ಕೋಷ್ಟಕ ಕರೆಕ್ಟೇ. ಇದು ಎಂಥರ ಎಕ್ಯುರೇಟ್ ಅಂತಾರಲ್ಲ, ಅದು ಎಕ್ಯುರೇಟ್ ಆಗ್ತದೆ. ಇದನ್ನು ಕೂಡ ಕೋಷ್ಟಕ ಕರೆಕ್ಟೇ. ಸೊ ಈ ಕೋಷ್ಟಕವನ್ನು ಮತ್ತೆ ನಾವೇನು ಮಾಡ್ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕು. ಏನಂದ್ರೆ ಮೇಲಿನ ಕೋಷ್ಟಕದಿಂದ ಅನುಭೋಗಿಯು ಸೇಬು ಹಣ್ಣಿನ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಬಾಳೆಹಣ್ಣಿನ ಅನುಭೋಗದ ಪ್ರಮಾಣವನ್ನು ನೋಡ್ರಿ, ಇದು ಹೆಚ್ಚಾಗ್ತಾ ಹೋದಂಗೆ, ಇದು ಏನಾಗ್ಯದ? ಹೆಚ್ಚಾಗ್ತಾ ಹೋದಂಗೆ 1 2 3 4 ಇದು ಹೆಚ್ಚಾಗ್ತಾ ಹೋದಂಗೆ ಬಾಳೆಹಣ್ಣಿನ ಪ್ರಮಾಣ ಏನಾಗ್ಯದ ಅಂದ್ರೆ ಹಣ್ಣಿನ ಅನುಭೋಗದ ಪ್ರಮಾಣ ಏನಾಗ್ಯದ? ಕಡಿಮೆ ಆಗ್ತಾ ಬಂದದ.
ಆದರೆ ಈ ಎಲ್ಲ ಸಂಯೋಜನೆಗಳಿಂದ ದೊರೆಯುವ ತೃಪ್ತಿ ಏನಪ್ಪಾ ಅಂದ್ರೆ ಒಂದೇ. ಈತ ಯಾವ್ದು ಬೇಕಾದ ಒಂದನ್ನು ಏನು ಮಾಡ್ಬೋದು ಅಂದ್ರೆ ಆಯ್ಕೆ ಮಾಡ್ಕೋಬಹುದು. ಈ 5ರಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡ್ಕೋಬಹುದು. ನಾನಿಲ್ಲಿ ಆಲ್ರೆಡಿ ಹೇಳಿದ್ನಲ್ಲ, ಈ 4ರಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡ್ಕೋಬಹುದು. ಇದನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಔದಾಸೀನ್ಯ ವಕ್ರರೇಖೆ ಅಂತೇಳಿ ಕರಿತೀವಿ. ಏನದ ಔದಾಸೀನ್ಯ ವಕ್ರರೇಖೆ ಅಂದ್ರೆ ಇಲ್ಲೊಂದ್ಸಲ ನೋಡ್ಬಿಡು ನೋಡ್ರಿ, 2 ವಸ್ತುಗಳ, ಹೌದಾ, 2 ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವಂಥ 2 ವಸ್ತುಗಳ ವಿವಿಧ ಸಂಯೋಜನೆಗಳನ್ನು ತೋರಿಸುವ ರೇಖೆಯನ್ನು ಏನಂತೇಳಿ ಕರಿತೀವಿ ಅಂದ್ರೆ ಔದಾಸೀನ್ಯ ವಕ್ರರೇಖೆ ಅಂತೇಳಿ ಕರೀತಾರೆ. ಕೋಷ್ಟಕ ಅಂತೇಳಿ ಬಂದಾಗ ಈ ಕೋಷ್ಟಕವನ್ನು ಹಾಕೋಬೇಕು. ಆ ಕೋಷ್ಟಕದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಮುಂದೆ ರೇಖಾಚಿತ್ರಕ್ಕೆ ಹೋಗ್ಬೇಕು. ಸಂಯೋಜನೆ ನೋಡ್ರಿ, ಇಲ್ಲಿ ಒಂದು ಕಡೆ ಏನು ಮಾಡೋಣ ಅಂದ್ರೆ ನಾವು ರೇಖಾಚಿತ್ರ ಅದಲ್ಲ, ಕೋಷ್ಟಕವನ್ನು ನೋಡಿ ನಾವು ರೇಖಾಚಿತ್ರವನ್ನು ಹಾಕೋಬೇಕಾಗ್ತದೆ. ರೇಖಾಚಿತ್ರ ಡ್ರಾ ಮಾಡ್ತೀನಿ ನೋಡ್ರಿ ನಾನು. ಸೊ ಇದು ಬೇರೆ ಥರ ಆಯ್ತಾ, ಇಲ್ಲೇ ಮಾಡ್ಕೋತೀನಿ ನೋಡ್ರಿ, 1 ಸೆಕೆಂಡ್. ಸೊ ಓಕೆ, ಎರೇಸರ್. ಸೊ ಓಕೆ ಪೆನ್. ಸೊ ಇಲ್ಲಿ ರೇಖಾಚಿತ್ರ ಅಂತೇಳಿ ಅಂದಾಗ ಸ್ಟೇಟ್ ಬರೋನು. ಓಕೆ, ಇಲ್ಲಿ ಏನು ಮಾಡೋಣ ಅಂದ್ರೆ ನಾವು ಸೇಬು ಹಣ್ಣುಗಳನ್ನು ತೊಗೊಳ್ಳೋಣ, ಸೇಬು. ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ ಅಂದ್ರೆ ಬಾಳೆಯನ್ನು ತೊಗೊಳ್ಳೋಣ. ಸೊ ಸೇಬು ಹಣ್ಣುಗಳ ಪ್ರಮಾಣ ಎಷ್ಟದ? 1 2 3 4 5 6, 1 2 3 4 5, ನೆಕ್ಸ್ಟ್ 6. ಇದನ್ನು ಎಕ್ಸ್ ಅಕ್ಷನೂ, ಇದನ್ನು ವಾಯ್ ಅಕ್ಷನೂ. ಸೊ ಇಲ್ಲಿ ಏನದ ಅಂದ್ರೆ ನಂಬರ್ ಜಾಸ್ತಿ ಅದಾವ, ಹಾಗಾಗಿ 2ರ ಮಗ್ಗಿ ಓದಿಬಿಡೋಣ ನಾವು. 2 4 6 8 10 12. ಸೊ 2 4 6 8 10 12. ಈಗ ಸಂಯೋಜನೆ, ಒಂದು ಸೇಬು ಹಣ್ಣನ್ನು ಸೇವಿಸಿದಾಗ ನೀವೆಷ್ಟು ಬಾಳೆಹಣ್ಣುಗಳನ್ನು ಸೇವಿಸ್ಬೋದು? 12. ಹಂಗಾಗಿ ಹಕ್ಕರಿಗಿರಿ. ನೆಕ್ಸ್ಟ್ 2 ಸೇಬು ಹಣ್ಣುಗಳನ್ನು ಸೇವಿಸ್ಬೇಕಂದ್ರೆ ನೀವು ಎಷ್ಟು ಬಾಳೆಹಣ್ಣುಗಳನ್ನು ಸೇವಿಸ್ಬೇಕು? 8. 3 ಸೇಬು ಹಣ್ಣುಗಳನ್ನು ಸೇವನೆ ಮಾಡಿದಾಗ ನೀವು ಎಷ್ಟು ಬಾಳೆಹಣ್ಣುಗಳನ್ನು ತಿಂತೀರಿ? 5. 4ರ ಮೇಲೆ ಇಲ್ಲಿ. ನೆಕ್ಸ್ಟ್ 4 ಸೇಬು ಹಣ್ಣುಗಳನ್ನು ಸೇವಿಸಿದಾಗ ನೀವು ಎಷ್ಟು ಬಾಳೆಹಣ್ಣುಗಳನ್ನು ಪಡಿತೀರ ಅಂದ್ರೆ 3. 5 ಸೇಬು ಹಣ್ಣುಗಳನ್ನು ಸೇವಿಸಿದಾಗ ನೀವು ಎಷ್ಟು ಬಾಳೆಹಣ್ಣು ಪಡಿತೀರ ಅಂದ್ರೆ 2 ಗೆರೆ. ಯಾವ ರೀತಿ ಬರ್ತದೆ ಅಂದ್ರೆ ಈ ರೀತಿ ಗೆರೆ ಬರ್ತದೆ, ಆಲ್ರೆಡಿ ಇಲ್ಲಿ ಅದ. ಸೊ ಈ ರೀತಿಯಾಗಿ ಏನಾಗ್ತದೆ ಅಂದ್ರೆ ನಮ್ಮ ರೇಖಾಚಿತ್ರ ಕಂಡು ಬರ್ತದೆ. ಈ ರೇಖಾಚಿತ್ರ ಹೆಂಗದಂದ್ರೆ ಮೇಲಿಂದ ಕೆಳಗೆ ಕೆಳಮುಖವಾಗಿ ಇಳಿಜಾರನ್ನು ಹೊಂದಿದೆ. ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಮೇಲಿನ ರೇಖಾಚಿತ್ರದಲ್ಲಿ ಸೇಮ್ ಟು ಸೇಮ್ ಎಲ್ಲದಕ್ಕೆ OX ಅಕ್ಷದಲ್ಲಿ ಏನದ್ರಿ, OX ಅಕ್ಷದಲ್ಲಿ ಸೇಬು ಹಣ್ಣುಗಳದಾವ. OX ಅಕ್ಷದಲ್ಲಿ ಸೇಬು ಹಣ್ಣುಗಳನ್ನು, OY ಅಕ್ಷದಲ್ಲಿ ಏನು ಕೊಟ್ಟಿವಿ? ಬಾಳೆಹಣ್ಣುಗಳನ್ನು ತಿಳಿಸಲಾಗಿದೆ. A B C D ಮತ್ತು ಈ ಒಂದು ಆಗಬೇಕಿಲ್ಲಿ. ಈ ಎಲ್ಲ ಸಂಯೋಜನೆಗಳು ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುತ್ತಿದ್ದು ಯಾವುದಾದರೂ ಒಂದು ಸಂಯೋಜನೆಯನ್ನು ಏನು ಮಾಡ್ಬೇಕಂದ್ರೆ ಅನುಭೋಗಿಯು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಅಂಥೇಳಿ ಬರೆದ ನಿಮಗೆ ಫುಲ್ ಮಾರ್ಕ್ಸ್ ಬರುವಂತಹ ಸಾಧ್ಯತೆ ಇರುತ್ತದೆ. ಸೊ ಈ ರೀತಿಯಾಗಿ ನಾವು ಅನುಭೋಗಿಯ ಔದಾಸೀನ್ಯ ವಕ್ರರೇಖೆಯ ಸಿದ್ಧಾಂತವನ್ನು ಇಲ್ಲಿ ನಾವು ನೋಡಿದ್ದೀವಿ. ನೆಕ್ಸ್ಟ್ ಔದಾಸೀನ್ಯ ನಕ್ಷೆ ಅಂತೇಳಿ ಬರ್ತದೆ. ಸೊ ಔದಾಸೀನ್ಯ ನಕ್ಷೆ ಅಂತೇಳಿ ಅಂದಾಗ ವೆರಿ ಸಿಂಪಲ್ ನೋಡ್ರಿ, ಇಲ್ಲಿ ಒಬ್ಬ ವಿದ್ಯಾರ್ಥಿ ಅದನ್ನು. ಸೊ ಒಬ್ಬನೇ ಇದ್ನಂದ್ರೆ ಆತನನ್ನು ಏನಂತೇಳಿ ಕರಿತೀವಿ ನಾವು? ವಿದ್ಯಾರ್ಥಿ ಅಂತೇಳಿ ಕರಿತೀವಿ. ಸೊ ಭಾಳ ಜನ ಇದ್ದಾರಂದ್ರೆ ವಿದ್ಯಾರ್ಥಿಗಳು ಅಂತೇಳಿ ಕರಿತೀವಿ. ಸೊ ಒಂದೇ ಬುಕ್ ಇತ್ತಂದ್ರೆ ಅದನ್ನು ಏನಂತೇಳಿ ಕರಿತೀವಿ? ಪುಸ್ತಕ ಅಂತೇಳಿ ಕರಿತೀವಿ. ಬಾಳಿದ್ದು ಅಂದ್ರೆ ಪುಸ್ತಕಗಳು ಅಂತೇಳಿ ಕರಿತೀವಿ ಬಹುವಚನದಾಗ. ಅದೇ ರೀತಿ ಔದಾಸೀನ್ಯ ರೇಖೆ ಅಂದ್ರೆ ಒಂದೇ ಇತ್ತಂದ್ರೆ ಔದಾಸೀನ್ಯ ರೇಖೆ. ಸೊ ಅದ್ರ ಬದಲಿ ಬಾಳಿದ್ದು ಅಂದ್ರೆ ಔದಾಸೀನ್ಯ ನಕ್ಷೆ. ವೆರಿ ಸಿಂಪಲ್. 2 3 4 ಈ ರೀತಿ ಬಾಳಿದ್ದು ಅಂದ್ರೆ ಔದಾಸೀನ್ಯ ನಕ್ಷೆ. ಸೊ ಅನುಭೋಗಿ ವರ್ತನಾ ಸಿದ್ಧಾಂತದಲ್ಲಿ ಔದಾಸೀನ್ಯ ರೇಖೆ ಮತ್ತು ಔದಾಸೀನ್ಯ ನಕ್ಷೆ ಪ್ರಮುಖ ಪಾತ್ರ ವಹಿಸುತ್ತದೆ. ಓಕೆ, ಸೊ ಔದಾಸೀನ್ಯ ರೇಖೆ ಅಂದ್ರೆ ನಿಮಗೆ ಗೊತ್ತದ. ನೆಕ್ಸ್ಟ್ ಔದಾಸೀನ್ಯ ನಕ್ಷೆ ಅಂದ್ರೆ ಔದಾಸೀನ್ಯ ವಕ್ರರೇಖೆಗಳು ಏನದು ಇಲ್ಲಿ ಭಾಳ ಅದಾವ. ಹಾಗಾಗಿ ಔದಾಸೀನ್ಯ ವಕ್ರರೇಖೆಗಳ ಗುಂಪಿಗೆ ಔದಾಸೀನ್ಯ ವಕ್ರರೇಖೆಗಳ ಗುಂಪಿಗೆ ಏನಂತೇಳಿ ಕರಿತೀವಿ ಅಂದ್ರೆ ಔದಾಸೀನ್ಯ ನಕ್ಷೆ ಅಂತೇಳಿ ಕರಿತೀವಿ, ಅಥವಾ ಔದಾಸೀನ್ಯ ವಕ್ರರೇಖೆಗಳ ಸಮೂಹವನ್ನು ಏನಂತೇಳಿ ಕರಿತೀವಿ? ಔದಾಸೀನ್ಯ ನಕ್ಷೆ ಅಂತೇಳಿ ಕರಿತೀವಿ. ಡೆಫಿನಿಷನ್ ಅದು ನೋಡ್ರಿ ನೆಕ್ಸ್ಟ್ ಸ್ಲೈಡ್ನಾಗ. ವಿವಿಧ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸುವ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಔದಾಸೀನ್ಯ ವಕ್ರರೇಖೆಗಳನ್ನು ಒಳಗೊಂಡಿರುವ ಸಮೂಹವನ್ನು ಔದಾಸೀನ್ಯ ನಕ್ಷೆ ಅನ್ನೋರು. ವೆರಿ ಸಿಂಪಲ್, ಆಗಲೇ ಹೇಳಿದ್ದು. ನೆಕ್ಸ್ಟ್ ಔದಾಸೀನ್ಯ ನಕ್ಷೆಯು ಅನೇಕ ಔದಾಸೀನ್ಯದಲ್ಲಿ ಔದಾಸೀನ್ಯ ರೇಖೆಗಳ ಒಂದು ಕುಟುಂಬ ಸಮೂಹವಾಗಿದೆ. ಇದು ಅನೇಕ ಔದಾಸೀನ್ಯ ರೇಖೆಗಳನ್ನು ಒಳಗೊಂಡಿದ್ದು ಯಾವುದೇ ಔದಾಸೀನ್ಯ ರೇಖೆ ಮೇಲಿರುವ 2 ಸರಕುಗಳ ಸಂಯೋಜನೆ
ಲಭ್ಯವಾಗುವ ತೃಪ್ತಿ ಒಂದೇ ಆಗಿರ್ತದೆ ಅಂತೇಳಿ ಹೇಳ್ತದೆ. ನೆಕ್ಸ್ಟ್ ಒಟ್ಟಾರೆಯಾಗಿ ನಾವು ಹೇಳ್ಬೇಕಂದ್ರೆ ಔದಾಸೀನ್ಯ ವಕ್ರರೇಖೆಗಳದ್ದು ಏನು ಟೀಮ್ ಇರ್ತದಲ್ಲ ಅದನ್ನು ನಾವು ಔದಾಸೀನ್ಯ ನಕ್ಷೆ ಅಂತೇಳಿ ಕರಿತೀವಿ. ಔದಾಸೀನ್ಯ ನಕ್ಷೆ ಹೆಂಗಿರ್ತದೆ ಅಂದ್ರೆ ಈ ರೀತಿಯಾಗಿ ಇರ್ತದೆ. ಒಂದಿತ್ತಂದ್ರೆ ಔದಾಸೀನ್ಯ ರೇಖೆ, ಭಾಳ ಇದ್ದು ಅಂದ್ರೆ ಮೆನಿ ಇದ್ದು ಅಂದ್ರೆ ಔದಾಸೀನ್ಯ ನಕ್ಷೆ. ಓಕೆ, ಔದಾಸೀನ್ಯ ವಕ್ರರೇಖೆಗಳ ಗುಂಪಿಗೆ ಔದಾಸೀನ್ಯ ನಕ್ಷೆ ಅಂತೇಳಿ ಕರಿತೀವಿ. ಔದಾಸೀನ್ಯ ವಕ್ರರೇಖೆಗಳ ಸಮೂಹಕ್ಕೆ ಔದಾಸೀನ್ಯ ನಕ್ಷೆ ಅಂತೇಳಿ ಕರಿತೀವಿ. ಔದಾಸೀನ್ಯ ವಕ್ರರೇಖೆಗಳ ಕುಟುಂಬಕ್ಕೆ ಔದಾಸೀನ್ಯ ನಕ್ಷೆ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಔದಾಸೀನ್ಯ ನಕ್ಷೆ ಅಂತೇಳಿ ಕೇಳಿದಾಗ ನೀವೇನು ಮಾಡ್ಬೇಕಂದ್ರೆ ಈಸಿಯಾಗಿ ನೀವು ಬರೀಬೇಕು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದ್ರೆ ಇದೇ ಔದಾಸೀನ್ಯ ವಕ್ರರೇಖೆಗಳ ಲಕ್ಷಣಗಳು, ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಔದಾಸೀನ್ಯ ರೇಖೆಯ ಲಕ್ಷಣಗಳು ಪ್ರತಿ ವರ್ಷ ಕೇಳ್ತಾರೆ, ಈ ವರ್ಷವೂ ಕೇಳುವಂತಹ ಸಾಧ್ಯತೆ ಅದ. ಇದನ್ನು ನಾವೇನು ಮಾಡೋಣ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಎಲ್ಲ ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ನೋಡ್ಕೋತ ಬರ್ರಿ. ಒಂದು ವಿಡಿಯೋ ಮಿಡಲ್ದಾಗ ಮಿಸ್ ಆಯಿತು ಅಂದ್ರೆ ಕಂಟಿನ್ಯೂಟಿ ಮಿಸ್ ಆಗ್ತದೆ. ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋ ಮೇಲೆ ನಂಬರ್ ಹಾಕ್ತಾ ಹೊಂಟಿದ್ದೀನಿ. ಅದನ್ನು ನೋಡ್ತಾ ನೀವು ಕಂಟಿನ್ಯೂ ಮಾಡ್ತಾ ಬರ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ನಿಮ್ಗೆ ನೋಟ್ಸನ್ನು ತಲುಪಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು.